ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಫ್ರೆಂಡ್ಸ್, ಇವತ್ತು ಒಂದು ತುಂಬಾನೇ ಮುಖ್ಯವಾದಂತ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯ. ಯಾಕಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ತರನೇನೆ ನಮ್ಮ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ಏನಿದೆ, ರೇರಾ ಅಂತ ಏನ್ ಹೇಳ್ತೀವಿ, ರೇರಾ ಕೇಸ್ಗಳನ್ನ, ಸುಮಾರು ಕೇಸ್ಗಳನ್ನ ಹೈಕೋರ್ಟ್ ಒಡೆದು ಹಾಕಿದೆ. ಯಾಕಂತಂದ್ರೆ ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ಕಸ್ಟಮರ್ಸ್ ಆಗ್ಬೋದು, ಬಿಲ್ಡರ್ಸ್ ಆಗ್ಬೋದು, ರೇರಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಬೇಕು ಅಂತಲೇನೆ ಇರೋದು. ಆದರೆ ಯಾವುದೇ ಒಬ್ಬ ಬಿಲ್ಡರ್ ಆಗಲಿ, ಯಾವುದೇ ಒಬ್ಬ ಗ್ರಾಹಕರಾಗಲಿ, ಯಾರು ಕೂಡ ರೇರಾ ರೂಲ್ಸ್ ಅನ್ನ ಅಪ್ಲೈ ಮಾಡ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ. ಇದು ಯಾಕಂತಂದ್ರೆ ನಾಳೆ ಒಂದು ಬಿಲ್ಡರ್ಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಒಂದು ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ಯಾವುದೇ ಒಂದು ಸಾರ್ಟ್ ಔಟ್ ಮಾಡ್ಬೇಕಂದ್ರೂ ಕೂಡ ರೇರಾ ಅನ್ನೋದು ಒಂದು ಮಿಡಲ್ ಪರ್ಸನ್ ಅಂತಲೇನೆ ಹೇಳ್ಬೇಕು. ಯಾಕಂದ್ರೆ ಒಂದು ರೇರಾ ಬಂದಿರೋದು ಎಲ್ಲರಿಗೂ ಒಂದು ತುಂಬಾನೇ ಒಳ್ಳೇದಂತಲೇನೆ ಇರೋದು. ಯಾಕಂತಂದ್ರೆ ರೇರಾ ಇಂದ ಸುಮಾರು ಜನಗಳಿಗೆ ಒಂದು ಪಾರದರ್ಶಕತೆ ಅನ್ನೋದೊಂದು ಎದ್ದು ಕಾಣಿಸುತ್ತೆ. ಯಾಕಂತಂದ್ರೆ ರೇರಾ ಇರೋ ಪ್ರಾಜೆಕ್ಟ್ ಅಂತ ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇರಲ್ಲ ಅನ್ನೋದು. ಡೆವಲಪರ್ಗಳಿಗೆ ವಿಳಂಬ ಶುಲ್ಕ ಮತ್ತೆ ರೇರಾ ಸುತ್ತೋಲೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಹೈಕೋರ್ಟ್ ಏನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದೆ. ಸುಮಾರು ಡೆವಲಪರ್ಸ್ಗಳು ಈ ಶುಲ್ಕವನ್ನ, ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಅಂದ್ರೆ ಅದನ್ನ ವಿಳಂಬ ಮಾಡಿತ್ತು. ಆ ವಿಳಂಬ ಮಾಡಿರೋದಕ್ಕೆ ರೇರಾ ಏನು ಹೈಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡಿತ್ತು, ಆ ಫೈಲ್ಗಳನ್ನ ನಮ್ಮ ಕರ್ನಾಟಕ ಹೈಕೋರ್ಟ್ ಸ್ನೇಹಿತರೆ ಏನು ನಮ್ಮ ರೇರಾ ಅಂತ ಏನ್ ಹೇಳ್ತೀವಿ, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ಅಂತಂದೇಳಿ ಏನು ಕರಿತೀವಿ, ಇದು ಸುಮಾರು ಡೆವಲಪರ್ಗಳ ವಿಳಂಬ ಶುಲ್ಕ ಪ್ರಶ್ನಿಸಿ ರೇರಾ ಹೈಕೋರ್ಟ್ಗೆ ಹೋಗಿತ್ತು. ಅದನ್ನ ನಮ್ಮ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಆಕ್ಷೇಪಾರ್ಹ ಸುತ್ತೋಲೆಯನ್ನ ಪ್ರಶ್ನಿಸಿ ಬಿಲ್ಡರ್ಗಳು ಮತ್ತು ಡೆವಲಪರ್ಗಳು ಮತ್ತೆ ಪ್ರಮೋಟರ್ಗಳು ಸಲ್ಲಿಸಿದಂತಹ 75 ಅರ್ಜಿಗಳನ್ನ ಮಾನ್ಯ ಅಂತ ಹೇಳಿಬಿಟ್ಟು ಆದೇಶವನ್ನ ಹೊರಡಿಸಿದೆ. ಏನು ನಮ್ಮ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ 2020 ಸೆಪ್ಟೆಂಬರ್ 3ರಂದು ಹೊರಡಿಸಿದ್ದಂತಹ ಸುತ್ತೋಲೆಯನ್ನ ರದ್ದುಗೊಳಿಸುವ ಮೂಲಕ ಕರ್ನಾಟಕ ಹೈಕೋರ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಮತ್ತು ಪ್ರಮೋಟರ್ಗಳಿಗೆ ಬಿಗ್ ರಿಲೀಫ್ ಅನ್ನ ನೀಡಿದೆ ಅಂತಲೇ ಹೇಳಬೇಕು. ಈ ಸುತ್ತೋಲೆಯು ಡೆವಲಪರ್ಗಳು ತ್ರೈಮಾಸಿಕ ಯೋಜನಾ ನವೀಕರಣಗಳು ಮತ್ತೆ ವಾರ್ಷಿಕ ಆಡಿಟ್ ವರದಿಗಳನ್ನ ತಡವಾಗಿ, ಅಂದ್ರೆ ಅದು ಪ್ರಾಜೆಕ್ಟ್ ದೊಡ್ಡದೇ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ ಚಿಕ್ಕದಾಗಿದ್ರು ಅದು ಯಾವ ಹಂತದಲ್ಲೇ ಇರಲಿ, ಅದನ್ನ ಆ ಸಂದರ್ಭಗಳಿಗೆ ಒಳಗೊಂಡಿದ್ದರೂ ಕೂಡ ಸಲ್ಲಿಸಿದರೆ ಅದನ್ನ ವಿಳಂಬ ಶುಲ್ಕ ಪಾವತಿಸುವುದನ್ನ ಕಡ್ಡಾಯಗೊಳಿಸಿತ್ತು. ಆದರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಆಕ್ಷೇಪಾರ್ಹ ಒಂದು ಸುತ್ತೋಲೆಯನ್ನ ಪ್ರಶ್ನಿಸಿ ಬಿಲ್ಡರ್ಗಳು, ಡೆವಲಪರ್ಗಳು, ಪ್ರಮೋಟರ್ಗಳು ಸಲ್ಲಿಸಿದಂತಹ ಅರ್ಜಿಗಳನ್ನ, ಸುಮಾರು 75 ಅರ್ಜಿಗಳನ್ನ ಮಾನ್ಯ ಅಂತ ಹೇಳಿಬಿಟ್ಟು ಆದೇಶವನ್ನ ಹೊರಡಿಸಿದೆ. ರೇರಾ ಯಾವುದೇ ನಾಗರಿಕನ ಮೇಲೆ ಆರ್ಥಿಕ ಹೊರೆಯನ್ನು ಹೇರಲು ಬಯಸಿದರೆ ಅದು ಕಾನೂನಿನ ಮೂಲಕವೇ ಅಧಿಕೃತಗೊಳಿಸಬೇಕು ಅಂತ ಹೇಳಿಬಿಟ್ಟು ರೇರಾಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದೆ. ಇದು ನಮ್ಮ ಬಿಲ್ಡರ್ಸ್ ಮತ್ತೆ ಪ್ರಮೋಟರ್ಸ್ ಗಳಿಗೆ ಒಂದು ವರದಾನ ಅಂತಲೇನೆ ಹೇಳಬೇಕು. ಯಾಕಂತಂದ್ರೆ ಈ ನಮ್ಮ ನಾಗಪ್ರಸನ್ನ ಅವರು ಏನು ಈ ಸುತ್ತೋಲೆಯನ್ನ ಪ್ರಶ್ನಿಸಿ ಕೊಟ್ಟಿದ್ದಂತಹ ಅರ್ಜಿಗಳನ್ನ ಒಂದು ಮಾನ್ಯ ಅಂತಂದು ಹೇಳ್ಬಿಟ್ಟು ಯಾವಾಗ ಅಧಿಕೃತಗೊಳಿಸಿ ಒಂದು ಆದೇಶವನ್ನ ಹೊರಡಿಸಿದ್ರು, ಅದು ರೇರಾಗಿ ಒಂದು ಹಿನ್ನಡೆ ಅಂತಲೇನೆ ಹೇಳಬೇಕು. ಯಾಕಂತಂದ್ರೆ ಯಾವುದೇ ಒಂದು ಅಧಿಕಾರವಿಲ್ಲದೆ ಸುತ್ತೋಲೆಯನ್ನ
ಬಿಡುಗಡೆ ಮಾಡಿದೆ ಅಂತಲೇ ಕ್ಲಾಸ್ ತಗೊಂಡಿತ್ತು. ಯಾಕಂತಂದ್ರೆ ಒಂದು ರೇರಾ ತುಂಬಾನೇ ಒಂದು ಪ್ರಭಾವವನ್ನ ಬೀರ್ತಾ ಇತ್ತು. ಸುಮಾರು ಜನಗಳಿಗೆ, ಗ್ರಾಹಕರಿಗಾಗ್ಬೋದು ಅಥವಾ ಬಿಲ್ಡರ್ಗಾಗ್ಬೋದು, ಒಂದು ಹಿಂಸೆ ಅಂತಲೇನೆ ಇತ್ತು. ಯಾಕಂತಂದ್ರೆ ಈ ರೇರಾ ನಂತಹ ಪ್ರಾಧಿಕಾರ ದಂಡ ಅಥವಾ ಶುಲ್ಕ ವಿಧಿಸಲು ಮುಂದಾದರೆ ಅದು ಕಾನೂನಿನ ಅಡಿಯಲ್ಲಿ ಸ್ಪಷ್ಟವಾಗಿರಬೇಕು. ಮತ್ತೆ ಶಾಸಕಾಂಗ ಪ್ರಸ್ತುತವಾಗಿ ಸ್ಪಷ್ಟವಾಗಿ ಕಾನೂನನ್ನ ಅನುಸರಿಸಬೇಕು. ಈ ಸುತ್ತೋಲೆಗೆ ಸರಿಯಾಗಿ ಯಾವುದೇ ಕಾನೂನಿನ ಬೆಂಬಲವಿಲ್ಲ. ರೇರಾ ಕಾನೂನಿನ ಅಡಿಯಲ್ಲಿ ಅಗತ್ಯ ಅಧಿಕಾರವಿಲ್ಲದೆ ಸುತ್ತೋಲೆಯನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಒಂದು ತಾಕೀತನ್ನು ಕೂಡ ಅವರಿಗೆ ಮಾಡ್ತು. ಯಾಕಂದ್ರೆ ಈ ರೇರಾ ಏನು ಒಂದು ಕಾನೂನನ್ನೇ ಉಪಯೋಗಿಸಿಕೊಳ್ಳದೆ ತನ್ನ ಪ್ರಭಾವವನ್ನ ಬೀರೋದಕ್ಕೆ ಯಾವಾಗ ಬಂತು, ಆವಾಗ ನಮ್ಮ ಬಿಲ್ಡರ್ಗಳೆಲ್ಲನೂ ರೇರಾಗೆ ಒಂದು ರೇರಾ ಮೇಲೆ ಕಂಪ್ಲೇಂಟ್ ಅನ್ನ ಹೈಕೋರ್ಟ್ ಅಲ್ಲಿ ಫ್ಲೆಡ್ಜ್ ಮಾಡಿತ್ತು. ಅದು ನೋಡಿ ಒಂದು ಯಾವ ತರ ಇರುತ್ತೆ ಅನ್ನೋದಕ್ಕೆ ನಿಜವಾಗೂ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇನೆ ತಿಳ್ಕೋಬೇಕು. ಯಾಕಂದ್ರೆ ಮನುಷ್ಯನಿಗೆ ಎಲ್ಲ ಗೊತ್ತಿರಬೇಕು. ಏನು ಗೊತ್ತಿಲ್ಲ ಅಂತಂದ್ರೆ ಏನು ಬೇಕಾದ್ರೂ ಕೂಡ ಒಂದು ಸಾಧಿಸ್ತಾರೆ. ಆದ್ರಿಂದ ಯಾವುದೇ ಗ್ರಾಹಕರಾಗ್ಲಿ, ಯಾವುದೇ ಬಿಲ್ಡರ್ ಆಗ್ಲಿ, ಏನು ಕಾನೂನಿದೆ, ಯಾವ ಕಾನೂನಿನ ಚೌಕಟ್ಟಲ್ಲಿ ಅದೆಲ್ಲ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಅರ್ಜಿದಾರರು ಸುತ್ತೋಲೆಯನ್ನ ರದ್ದುಗೊಳಿಸುವುದರಿಂದ ಉಂಟಾಗುವ ಯಾವುದೇ ಪ್ರಯೋಜನಗಳಿಗೆ ಅರ್ಹರಾಗಿದ್ದಾರೆ. ಮತ್ತೆ ಈ ನಿರ್ದಿಷ್ಟ ಸುತ್ತೋಲೆಯನ್ನ ರದ್ದುಗೊಳಿಸಲಾಗಿದ್ದರೂ ಸರ್ಕಾರ ಅಥವಾ ರೇರಾ ಅಂತ ಶುಲ್ಕವನ್ನ ವಿಧಿಸಲು ಹೊಸ ಕಾನೂನು ಅಥವಾ ನಿಯಮವನ್ನ ರಚಿಸುವುದು ಇದನ್ನ ತಡೆಯಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಯಾಕಂತಂದ್ರೆ ಯಾವುದೇ ಒಂದು ಸುತ್ತೋಲೆಯನ್ನ ಒಂದು ಕರ್ನಾಟಕ ಸರ್ಕಾರ ಆಗ್ಬೋದು, ಇವತ್ತು ಅವ್ರಿಗೆ ಇಷ್ಟ ಬಂದಾಗೆ ಕರ್ನಾಟಕ ಸರ್ಕಾರ ಇಷ್ಟ ಬಂದಾಗೆ ತಿದ್ದುಪಡಿಯನ್ನ ಮಾಡ್ಕೊಳ್ತಾ ಇದೆ. ಇಂತಹ ತಿದ್ದುಪಡಿಗಳಿಗೆ ಈ ತರ ಕೋರ್ಟ್ ಎಲ್ಲಾನು ಬುದ್ಧಿಯನ್ನ ಈ ತರ ಕಲಿಸಿದ್ರೆ ನಿಜವಾಗೂ ಕೂಡ ಒಂದು ನಾಗರಿಕರಿಗಾಗ್ಬೋದು ಅಥವಾ ಯಾವುದೇ ಡೆವಲಪರ್ಗಾಗ್ಬೋದು, ಪ್ರಮೋಟರ್ಸ್ಗಾಗ್ಬೋದು ನಿಜವಾಗೂ ಒಂದು ಉಪಯೋಗ ಅನ್ನೋದೊಂದು ಆಗುತ್ತೆ. ಯಾಕಂದ್ರೆ ಕೋರ್ಟ್ ಯಾವತ್ತೂ ಒಂದು ಪಬ್ಲಿಕ್ ಪರವಾಗಿರ್ಬೇಕು, ಜನಗಳ ಪರವಾಗಿರ್ಬೇಕು, ಯಾವತ್ತು ಸರ್ಕಾರದ ಪರವಾಗಿರಬಾರ್ದು. ನೋಡಿ, ಇದೇ ಒಂದು ರೇರಾದ ಒಂದು ಬೆಸ್ಟ್ ಎಕ್ಸಾಂಪಲ್. ಅವರು ಒಂದು ಸುತ್ತೋಲೆಯನ್ನ ರದ್ದುಗೊಳಿಸಿದ್ದಾರೆ. ಆ ರದ್ದುಗೊಳಿಸಿರೋದನ್ನ ಪ್ರಶ್ನೆ ಮಾಡಿ ಬಿಲ್ಡರ್ಗಳು ಹೋದಾಗ ಅವರಿಗೆ ಸರಿಯಾದ ಉತ್ತರ ಕೊಡದೆ ಅವರು ಕೋರ್ಟ್ಗೆ ಹೋದ್ರು. ಆದ್ರೆ ಕೋರ್ಟ್ ಅಲ್ಲೂ ಕೂಡ ಅವರಿಗೆ ಹಿನ್ನಡೆ ಅನ್ನೋದು ಒಂದು ಶುರುವಾಯ್ತು. ಅದಕ್ಕೇನೆ ನಾನು ಹೇಳೋದು, ನಿಮ್ಗೆ ಅಟ್ಲೀಸ್ಟ್ ನೀವು ಬೇಸಿಕ್ ಅನ್ನ ತಿಳ್ಕೊಳ್ಳಿ. ಬೇಸಿಕ್ ಅನ್ನ ತಿಳ್ಕೊಂಡ್ರೆ ನೀವು ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಫೈಟ್ ಮಾಡ್ಬೋದು. ಇದು ಇರೋದು ಕಾನೂನು. ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.